2A ಮೀಸಲಾತಿಗಾಗಿ ನಡೆಸ್ತಾ ಇರುವಂತಹ ಪಂಚಮಸಾಲಿಗಳ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿವೇಶನದ ಒಳಗೂ ಕೂಡ ಇದೇ ವಿಚಾರ ಜಟಾಪಟಿಗೆ ವೇದಿಕೆಯಾಗುವ ಸಾಧ್ಯತೆ ಇದೆ. ಅಧಿವೇಶನದಲ್ಲಿ ಇವತ್ತು ಮೀಸಲಾತಿಯ ಫೈಟ್ ರಣರಣ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಪಂಚಮಸಾಲಿ ಅಗ್ನಿ ಪರೀಕ್ಷೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್. ಬಿಜೆಪಿ ಖಂಡನೆ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಇವತ್ತು ಅಧಿವೇಶನದಲ್ಲಿ ಚಾರ್ಜ್ ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಉಭಯ ಕಲಾಪವನ್ನು ನಡೆಸುವ ಮೊದಲು ಪ್ರತಿಭಟನೆಯ ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟುವಂತಹ ಸಾಧ್ಯತೆ ಇದೆ. ಸಹಜವಾಗಿ ಇವತ್ತು ಒಂದಿಷ್ಟು ಬೆಳವಣಿಗೆಗಳಿಗೂ ಕೂಡ ಬೆಳಗಾವಿ ಸಾಕ್ಷಿಯಾಗುವಂತಹ ಸಾಧ್ಯತೆ. ಮೊನ್ನೆ ಸಾವಿರ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮುದಾಯದ ಜನರು ಬೀದಿಗಿಳಿದು ಹೋರಾಟವನ್ನು ಮಾಡಿದರು. 2A ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಆಗ್ರಹಿಸಿದರು. ಈ ಹೋರಾಟ ಹಿಂಸಾಚಾರಕ್ಕೆ ತಿರುಗಿತ್ತು, ಉಗ್ರ ರೂಪವನ್ನು ತಾಳಿತ್ತು, ಲಾಠಿ ಚಾರ್ಜ್ ಕೂಡ ಆಗಿತ್ತು. ಇದೇ ವಿಚಾರವನ್ನು ಅಸ್ತ್ರ ಮಾಡಿಕೊಂಡು ಈಗ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬೀಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಒಂದು ಕಡೆ ಸದನದ ಒಳಗೆ ಹೋರಾಟ ಆದರೆ ಮತ್ತೊಂದು ಕಡೆ ಸದನದ ಹೊರಗೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಪ್ಲಾನ್ ಆಗಿರುವಂಥದ್ದು. ಈ ಮೂಲಕ ರಾಜ್ಯ ಸರ್ಕಾರ ಪಂಚಮಸಾಲಿ ಸಮುದಾಯದ ಈ 2A ಮೀಸಲಾತಿಯ ಅಗ್ನಿ ಪರೀಕ್ಷೆಯನ್ನು ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಂಚಮಸಾಲಿ ಹೋರಾಟಕ್ಕೆ 2A ಬೇಕು ಅನ್ನುವಂಥ ಹೋರಾಟಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅತ್ಯಂತ ತೀವ್ರತರವಾಗಿ ನಾನು ಖಂಡನೆ ಮಾಡ್ತಾ ಇದ್ದೀನಿ. ರೈತರನ್ನ ಮತ್ತು ಯಾರು 2A ರಿಸರ್ವೇಷನನ್ನು ಕೇಳ್ತಾ ಇದ್ದಾರೆ ಅವರಿಗೆ ಸಮಾಧಾನ ಮಾಡುವಂಥ, ಅವರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಅದರ ಬದಲಾಗಿ ಅಲ್ಲಿ ಟ್ರ್ಯಾಕ್ಟರ್ ಬರಬಾರ್ದು, ಅಲ್ಲಿ ಕ್ರೂಸ್ ಬರಬಾರ್ದು, ಅಲ್ಲಿ ಜೀಪ್ ಬರಬಾರ್ದು, ಅಲ್ಲಿ ಜನನೇ ಬರಬಾರ್ದು ಅಂತಂದರೆ ನೀವು ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಯಾಕೆ ಮಾಡ್ತಾ ಇದ್ದೀರಿ? ವಿರೋಧವನ್ನು ಎದುರಿಸುವಂಥ ಶಕ್ತಿನೂ ಸರ್ಕಾರಕ್ಕೆ ಬೇಕಲ್ಲ. ಇಷ್ಟೊಂದು ಮೆಜಾರಿಟಿ ಇಟ್ಕೊಂಡು ನೀವು ಜನರ ಮಾತನ್ನು ಕೇಳಲ್ಲ, ಜನರನ್ನು ಎದುರಿಸೋಕ್ಕೆ ನಿಮಗೆ ಆಗಲ್ಲ ಅಂದರೆ ಅತ್ಯಂತ ವೀಕ್ ಸರ್ಕಾರ ಇದು. ನೋಡಿ, ಈ ಸರ್ಕಾರ ಜನವಿರೋಧಿ ಸರ್ಕಾರ ಅಂತ ಮತ್ತೆ ಪ್ರೂವ್ ಆಗ್ತಾ ಇದೆ. ವಿಶೇಷವಾಗಿ ರೈತರ ವಿರುದ್ಧ ಹಲವಾರು ಕ್ರಮಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಕಾಲಕ್ಕೆ ಬರಗಾಲದ ಪರಿಹಾರ ಆಗಲಿ ಅಥವಾ ಪ್ರವಾಹದ ಪರಿಹಾರ ಕೊಟ್ಟಿಲ್ಲ, ಇನ್ಶೂರೆನ್ಸ್ ಸರಿಯಾಗಿ ಬರೋ ರೀತಿಯಲ್ಲಿ ನೋಡಿಕೊಂಡಿಲ್ಲ. ನಾವು ಮಾಡಿರುವಂಥ ಪ್ರೋಗ್ರಾಮ್ಗಳಿಗೆ ತಿಲಾಂಜಲಿ ಮಾಡಿದ್ದಾರೆ. 4,000 ರೂಪಾಯಿಗೆ ಪ್ರಧಾನಮಂತ್ರಿ ಸನ್ಮಾನ್ ಯೋಜನೆ ಕೊಡೋದನ್ನು ನಿಲ್ಲಿಸಿದ್ದಾರೆ. ನಾನು ರೈತ ಮಕ್ಕಳಿಗೆ ವಿದ್ಯಾರ್ಥಿ ಅದನ್ನು ನಿಲ್ಲಿಸಿದ್ದಾರೆ. ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಮತ್ತು ಜನ ವಿರೋಧಿ ಸರ್ಕಾರವೂ ಕೂಡ ಹೌದು.